ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ವಿಶೇಷವಾಗಿರುವಂಥ ಆಗಸ್ಟ್ 17, 18, 19, 20, 21 ವಿಶೇಷವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂದಿರೋದ್ರಿಂದ ಈ ಆಗಸ್ಟ್ ತಿಂಗಳು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವಂತಹ ವಿಶೇಷವಾದ ಸಮಯ. ಈ ಮಾತನ್ನು ನೀವು ಸಾಮಾನ್ಯವಾಗಿ ಕೇಳುವಂತಹ ಒಂದು ಜ್ಯೋತಿಷ್ಯ ಭವಿಷ್ಯವಾಣಿ ಎಂದು ಮಾತ್ರ ತೆಗೆದುಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ಸಣ್ಣ ಬದಲಾವಣೆಗಳು, ಸಣ್ಣ ಘಟನೆಗಳು, ಹಿಂದೆ ಇರುವ ಆಧ್ಯಾತ್ಮಿಕ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಾಗಿ ಇದನ್ನು ಕೇಳಿಸಿಕೊಳ್ಳಿ. ಒಂದು ವಿಷಯ, ನಂಬಿಕೆಯ ಪ್ರಕಾರ ಮನೆಯಲ್ಲಿರುವ ಶಾಂತಿ, ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಗೆ ಸಂಬಂಧಿಸಿದ ದೇವತಾ ಕೃಪೆ ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಅನುಭವ ಆಗುತ್ತಿದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಸಿಂಹ ರಾಶಿಯವರೇ, ಪ್ರತಿದಿನ ರಾತ್ರಿ ನಿಮ್ಮ ಮನೆಗೆ ಬರುವಂತಹ ದೇವತೆ ಯಾರು? ಅವರು ನಿಮ್ಮಿಂದ ಕೇಳುತ್ತಿರುವಂತಹ ಒಂದು ವಸ್ತು ಯಾವುದು? ಈ ಮಾತು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ವಿಶೇಷವಾಗಿರುವ ಕುತೂಹಲ ಮೂಡಿ ಬರಬಹುದು. ಆ ವಸ್ತು ನೀರು ಹೌದು, ಅಥವಾ ಸರಳವಾಗಿ ಕಾಣುವ ನೀರಿಗೆ ಇಲ್ಲಿ ವಿಶೇಷವಾದ ಆಧ್ಯಾತ್ಮಿಕ ಸಂಕೇತವನ್ನು ನೀಡಲಾಗುತ್ತಿದೆ. ನೀವು ಈ ಒಂದು ವಸ್ತುವಿಗೆ ಏನನ್ನ ಬೆರೆಸಬೇಕು ಮತ್ತು ಯಾವ ರೀತಿ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು, ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಖಂಡಿತವಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ಹಲವಾರು ವರ್ಷ ಸಂಪೂರ್ಣವಾದ ಭವಿಷ್ಯವಾಣಿ, ಏಕೆಂದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ, ಲಾಭದ ಒಂದು ಸುರಿಮಳೆ ಸುರಿಯುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದಲ್ಲಿ ನೀವು ಎಂದೂ ಕೂಡ ಹೊಂದಿಕೊಳ್ಳದ ಒಂದು ಘಟನೆ ಜರುಗುವುದಕ್ಕೆ ಶುರುವಾಗ್ತಾ ಇದೆ. ಏಕೆಂದರೆ ಆಗಸ್ಟ್ ತಿಂಗಳು ಬಹಳ ಮಹತ್ವದ ಸಮಯವಾಗಿದೆ. ಆಗಸ್ಟ್ 17, 18, 19, 20 ಮತ್ತು 21 ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೆ ಇರುವಂತಹ ಒಂದು ದೊಡ್ಡ ವಿಶೇಷವಾದ ರಹಸ್ಯ ತೆರೆದುಕೊಳ್ಳುತ್ತದೆ. ಇಂದು ರಾತ್ರಿ ಮಲಗುವ ಮೊದಲು ನಿಮ್ಮ ಜೀವನದಲ್ಲಿ, ನಿಮ್ಮ ಭವಿಷ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಘಟನೆ ಕೂಡ ಸಾಮಾನ್ಯವಾಗಿ ಇರೋದಿಲ್ಲ. ಇದು ನಿಮ್ಮ ಭವಿಷ್ಯದ ಒಂದು ವಿಶೇಷವಾದ ಸಮಯ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ನೀವು ನಿದ್ರೆಗೆ ಜಾರಬೇಡಿ. ಈ ನಿದ್ರೆ ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಅದರ ಬದಲು ನಾವು ತಿಳಿಸುವಂತಹ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ರಾತ್ರಿ ನಿದ್ರೆಯ ಬದಲು ಲಕ್ಷಾಂತರ ರೂಪಾಯಿ ಹಣವನ್ನು ಕೋಟಿ ಒಂದು ಒಡೆಯರಾಗುವಂಥದ್ದನ್ನ ಪಡೆದುಕೊಳ್ಬೋದು. ಇಲ್ಲವಾದರೆ ನೀವು ನಿಜವಾಗಿಯೂ ಖಂಡಿತವಾಗಿಯೂ ಕಷ್ಟವನ್ನು ಎದುರಿಸಬೇಕಾಗಿ ಬರುತ್ತೆ. ಏಕೆಂದರೆ ಸ್ನೇಹಿತರೆ, ಇಂತಹ ಅವಕಾಶ ಸದಾಕಾಲ ನಿಮ್ಮ ಜೀವನದಲ್ಲಿ ಪದೇ ಪದೇ ಬರೋದಿಲ್ಲ. ಅದಕ್ಕೋಸ್ಕರ ನಾವು ತಿಳಿಸಿರುವಂತಹ ಮಾಹಿತಿ ನಿಮ್ಮ ಸ್ವಂತ ಮನೆಯ ಕೆಲವು ಹಳೆಯ ಘಟನೆಗಳು ನೆನಪಾಗಲು ಶುರು ಮಾಡುತ್ತದೆ. ಇದಾದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಸಂಭವಿಸುತ್ತದೆ. ಇದನ್ನು ನೀವು ಕಾಕತಾಳೀಯವೆಂದು ಸುಮ್ಮನೆ ಬಿಟ್ಟರೆ ಖಂಡಿತ ನೀವು ರಾತ್ರಿ ಬರ್ತಕ್ಕಂತಹ ಸಂಪತ್ತು, ಲಕ್ಷ್ಮೀ ದೇವಿಯ ಕೃಪೆ ಮತ್ತು ಐಶ್ವರ್ಯವನ್ನು ಕಳೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನಿದ್ರೆ ತೆರೆಯುವುದು, ಮುಚ್ಚಿದ ಕೋಣೆಯಲ್ಲಿ ಹಗುರವಾದ ಸದ್ದು ಕೇಳುವುದು, ಮಲ್ಲಿಗೆಯ ಹೂವಿನ ವಾಸನೆ ನಿಮ್ಮ ಮೂಗಿಗೆ ಬರುವುದು, ಇದೆಲ್ಲವೂ ಕೂಡ ಸಾಮಾನ್ಯವಾದ ಘಟನೆಯಲ್ಲ. ಇದು ಇದ್ದಕ್ಕಿದ್ದಂತೆ ಒಂದು ದೇವರ ಒಂದು ಆಶೀರ್ವಾದ, ಸಂಪೂರ್ಣವಾದ ಕೃಪೆ ನಿಮ್ಮ ಮನೆ ಬಾಗಿಲನ್ನು ತಟ್ಟುವಂತಹ ಸಮಯದ ಒಂದು ರಹಸ್ಯವಾಗಿರುತ್ತದೆ. ಈ ಒಂದು ಹಗುರವಾಗಿರುವ ಮಾಹಿತಿ ಅಂತ ತಿಳಿದುಕೊಳ್ಬೇಡಿ. ಕನಸಿನಲ್ಲಿ ಮತ್ತೆ ಮತ್ತೆ ಹಳೆಯ ಸ್ಥಳ, ದೇವಸ್ಥಾನ, ಹಿರಿಯರು ಅಥವಾ ಒಂದು ವಿಶೇಷವಾದ ಜೀವಿಯು ಕಣ್ಣಿಗೆ ಬೀಳುತ್ತಿದ್ದರೆ ಅದು ನಿಮ್ಮ ಅದೃಷ್ಟದ ಭವಿಷ್ಯದ ಬಾಗಿಲು ಅಂತ ಅರ್ಥ ಮಾಡ್ಕೊಳ್ಬೇಕು. ನಂತರ ಬೆಳಗ್ಗೆ ಆದ ತಕ್ಷಣ ನೀವು ಕೆಲವೊಂದಿಷ್ಟು ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ಪರಿಹಾರಗಳು ನಿಮ್ಮ ಭವಿಷ್ಯವನ್ನು ವಜ್ರಕ್ಕಿಂತಲೂ ಒಂದು ವಿಶೇಷವಾಗುವಂತೆ ಒಳೆಯೋದಕ್ಕೆ ಶುರು ಮಾಡಿಸುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಕೆಲವೊಂದು ಯಾವ ರೀತಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ, ಅದು ಕಾಕತಾಳೀಯವಲ್ಲ. ಒಂದೇ ರೀತಿಯ ಸಂಕೇತಗಳು ಮತ್ತೆ ಮತ್ತೆ ಏಕೆ ಕಾಣಿಸಿಕೊಳ್ಳುತ್ತದೆ? ಇದರ ಹಿಂದಿರುವಂತಹ ಅರ್ಥಗಳನ್ನು ನೀವು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಆ ರಾತ್ರಿಗಳ ಸದ್ದಿನಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಘಟನೆಗಳು ನಿಮ್ಮನ್ನು ಬೆಚ್ಚಿ ಬೀಳುವಂತೆ ಮಾಡ್ಬೋದು, ಆಶ್ಚರ್ಯಕರವಾಗುವಂತೆ ಮಾಡ್ಬೋದು. ಆದರೆ ಖಂಡಿತವಾಗಿ ಸ್ನೇಹಿತರೆ, ಈಗ ನೀವು ಎಲ್ಲ ರೀತಿಯ ಸಂಕಷ್ಟವನ್ನು ಕೊನೆಯ ಮಾಡಿ ಸಾಲಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ನಿಮ್ಮ ಜೀವನ ಇದ್ದಕ್ಕಿದ್ದಂತೆ ತಿರುಗುತ್ತದೆ. ನಿಮ್ಮ ಈ ಕ್ಷಣದಲ್ಲಿ ಬಯಸುವಂತಹ ಪ್ರತಿ ವಸ್ತು ನಿಮ್ಮ ಕೈಗೆ ಸೇರುತ್ತದೆ. ಇಂದು ತೆರೆದುಕೊಳ್ಳುತ್ತಿರುವಂತಹ ರಹಸ್ಯದ ಸಂಬಂಧ ನಿಮ್ಮೊಂದಿಗೆ ಅಲ್ಲ, ನಿಮ್ಮ ಇಡೀ ಕುಟುಂಬದ ಹಲವಾರು ಪೀಳಿಗೆಯೊಂದಿಗೆ, ಬಹುಶಃ ನಿಮ್ಮ ಮನೆಯೊಂದಿಗೆ ಕೂಡ ಈ ರಹಸ್ಯವನ್ನು ನಡೆದಿರಬಹುದು. ಇವರ ಹೆಸರುಗಳನ್ನು ನೀವು ತಿಳಿದುಕೊಳ್ಬೇಕು. ಆ ದೇವತೆಗಳು ನಿಮ್ಮ ಮನೆಯನ್ನು ಏಕೆ ಆಯ್ಕೆ ಮಾಡಿಕೊಂಡಿದ್ದಾರೆ? ಸಂಪೂರ್ಣವಾದ ಒಂದು ರಹಸ್ಯ ತೆರವಾದ ನಂತರ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಕಥೆಗಳಲ್ಲಿ ಹೇಳಲಾದ ಯಾವುದೋ ಒಂದು ಮರೆತು ಹೋದ ಕೌಟುಂಬಿಕ ವಿಚಾರಗಳು ನೆನಪಿಗೆ ಬರುತ್ತದೆ. ಆದರೆ ಖಂಡಿತವಾಗಿ ಇದು ನೇರವಾಗಿ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರನ್ನ ನೀವು ಸಂಪೂರ್ಣವಾಗಿ ಕೇಳಿ ತಿಳಿದುಕೊಳ್ಬೇಕು.
ನಿಮ್ಮಿಂದ ಯಾರಿಗಾದರೂ ಹಾನಿಯಾಗಿರ್ಬೋದು, ಅಥವಾ ನಿಮ್ಮಿಂದ ಒಂದು ಸಂಸಾರ ನಾಶವಾಗಿರ್ಬೋದು, ಅಥವಾ ನಿಮ್ಮಿಂದ ಯಾರಿಗಾದರೂ ತುಂಬ ಒಳ್ಳೆಯದಾಗಿರ್ಬೋದು, ಅವರ ಆಶೀರ್ವಾದ ನಿಮಗೆ ಒಂದು ಸಹಾಯ ಮಾಡ್ತಾ ಇರ್ಬೋದು, ಎಲ್ಲವೂ ಕೂಡ ನಡೆದಿರ್ಬೋದು. ಕೆಲವೊಂದಿಷ್ಟು ದೊಡ್ಡ ಘಟನೆಗಳ ನಂತರ ಒಂದು ವಿಶೇಷವಾದ ಸಿಹಿ ತಂಪಾದ ತಂಗಾಳಿ ನಿಮ್ಮ ಜೀವನಕ್ಕೆ ಬರುತ್ತದೆ. ಏಕೆಂದರೆ ಸ್ನೇಹಿತರೆ, ನೀವು ಈ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥದ್ದು ಅಂದರೆ ಕೆಲವೊಂದಿಷ್ಟು ಸಂಕೇತಗಳು ಸುಲಭವಾಗಿ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ. ಅದು ಎಂಥದೇ ದೈವಶಕ್ತಿಯೊಂದಿಗೆ ಬಂದರೂ ಕೂಡ ನೀವು ಅದನ್ನು ಗುರುತಿಸೋದಕ್ಕೆ ವಿಫಲರಾಗ್ಬೋದು. ಅದಕ್ಕೋಸ್ಕರ ಈ ದಿನದಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಖಂಡಿತವಾಗಿ ನೀವು ಬೆಳಗ್ಗೆ ಸುಮಾರು 3 ಗಂಟೆಗೆ ಎಚ್ಚರವಾಗ್ತಿದ್ರೆ ಅದು ಖಂಡಿತವಾಗಿ ಬ್ರಹ್ಮ ಮುಹೂರ್ತವೆಂದೆನಿಸಿಕೊಳ್ಳುತ್ತದೆ. ಆ ಸಮಯದಲ್ಲಿ ಮಾಡುವಂತಹ ಸಣ್ಣ ಪರಿಹಾರ ನಿಮ್ಮ ಜೀವನದುದ್ದಕ್ಕೂ ಸಂಪತ್ತಿನ ಒಂದು ಮಳೆಯನ್ನು ಸುರಿಸುತ್ತದೆ. ಈ ಸಂಕೇತವು ಅತ್ಯಂತ ವಿಶೇಷವಾಗಿರುತ್ತೆ. ಸಂಪೂರ್ಣವಾಗಿ ನಿಮ್ಮ ಜೀವನದ ಕಥೆಯ ದಿಕ್ಕನ್ನು ಬದಲಾಯಿಸುತ್ತದೆ. ಅಷ್ಟೇ ಅಪಾಯಕಾರಿಯಾಗಿರುತ್ತದೆ. ಇದನ್ನು ಜನರು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಯಾವುದೇ ದೂಷಣೆಗಳು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಜಗಳಗಳು ಹೆಚ್ಚಾಗಲು ಕಾರಣವಿಲ್ಲದೆ ಕೋಪ ಬರುವಂಥದ್ದು, ಮನೆಯಲ್ಲಿ ನಕಾರಾತ್ಮಕ ತೊಂದರೆಗಳು ಜಾಸ್ತಿ ಆಗ್ತಾ ಇದ್ದರೆ ಈ ಒಂದು ಸಂಕೇತದ ಒಂದು ಕೋಪವಾಗಿರ್ಬೋದು, ದೇವರ ಒಂದು ಶಾಪವಾಗಿರ್ಬೋದು. ಆದರೆ ಯೋಚನೆ ಮಾಡಿ ನೀವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರಗಳು ಕೂಡ ಈಗ ವಿಶೇಷತೆಯಿಂದ ತುಂಬಿರಬೇಕು ಮತ್ತು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನೀವು ಆಸೆ ಪಡ್ತಾ ಇದ್ರೆ ಈ ಶಕ್ತಿಶಾಲಿಯಾಗಿರ್ತಕ್ಕಂತಹ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿಕೊಳ್ಬೇಕು ಅಂದರೆ ಖಂಡಿತವಾಗಿ ನಿದ್ರೆಯನ್ನು ತ್ಯಜಿಸಬೇಕಾಗುತ್ತೆ. ದಣಿವಿಲ್ಲದೆ ನೀವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗುತ್ತೆ ಮತ್ತು ಸಂಪೂರ್ಣವಾಗಿ ಒಂದು ನೀವು ಪ್ರೀತಿ ಮತ್ತು ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಮಾತ್ರ ಅದು ನಿಮಗೆ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಸ್ನೇಹಿತರೆ, ಸಿಂಹ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಎಂದರೆ ಆತ್ಮವಿಶ್ವಾಸ, ಗೌರವ, ನಾಯಕತ್ವ, ಶಕ್ತಿ ಮತ್ತು ಸ್ವಾಭಿಮಾನ. ನೀವು ಜೀವನದಲ್ಲಿ ಯಾರ ಮುಂದೆ ತಲೆಬಾಗಲು ಇಷ್ಟಪಡೋದಿಲ್ಲ. ಆದರೆ ಕೆಲವೊಮ್ಮೆ ಇದೇ ಸ್ವಾಭಿಮಾನ ನಿಮ್ಮ ಮನಸ್ಸಿನ ಮೇಲೆ ಭಾರವಾಗಬಹುದು. ನೀವು ಹೊರಗೆ ನಗುತ್ತಿದ್ದರೂ ಒಳಗಡೆ ಅನೇಕ ವಿಚಾರವನ್ನು ಯೋಚಿಸುತ್ತಿರಬಹುದು. ನೀವು ನಿಮ್ಮ ಸಮಸ್ಯೆಗಳನ್ನು ಎಲ್ಲರಿಗೂ ಹೇಳಿಕೊಡೋದಿಲ್ಲ. ನಿಮ್ಮ ಕಷ್ಟಗಳನ್ನು ನೀವೇ ನಿಭಾಯಿಸಬೇಕು ಎಂಬಂಥ ಮನೋಭಾವವನ್ನು ಹೊಂದಿರ್ತೀರಾ. ಅಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹೇಗೆ ಉಷ್ಣತೆ ಹೆಚ್ಚಾಗುತ್ತದೋ ಅದೇ ರೀತಿ ನಿಮ್ಮ ಮನಸ್ಸಿನ ಕೋಪ ಜಾಸ್ತಿ ಆಗುತ್ತದೆ. ನಿಮ್ಮ ಆತಂಕ ಒತ್ತಡವನ್ನು ಜಾಸ್ತಿ ಮಾಡುತ್ತದೆ. ಈ ಸಂದರ್ಭದಲ್ಲಿ ನಿಮಗೆ ಮುಖ್ಯ ಸಂದೇಶ ಏನು ಅಂತ ಅಂದರೆ, ಸಿಂಹ ರಾಶಿಯವರೇ, ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳುವಂಥ ಎಲ್ಲ ರೀತಿಯ ಕೆಲಸ ಕಾರ್ಯವನ್ನು ಸುಲಭವಾಗಿ ಮಾಡಿಕೊಳ್ಬೇಕು. ಅದೃಷ್ಟವನ್ನು ಬರಮಾಡಿಕೊಳ್ಬೇಕು ಅಂದರೆ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸಿಂಹ ರಾಶಿಯವರ ಜೀವನದಲ್ಲಿ ಮನೆಯ ವಾತಾವರಣ ಬಹಳ ಮುಖ್ಯ. ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳವಾಗುವಂಥದ್ದು, ಕೋಪ, ಅಸಮಾಧಾನ ಅಥವಾ ನಕಾರಾತ್ಮಕ ಮಾತುಗಳು ಬರುತ್ತಿದ್ರೆ ನಿಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತದೆ. ಆದ್ದರಿಂದ ರಾತ್ರಿ ಸಮಯದಲ್ಲಿ ದೇವರನ್ನು ನೆನೆದು ನಮಸ್ಕರಿಸಿ ಶಾಂತವಾಗಿ ಕುಳಿತು ಧ್ಯಾನವನ್ನು ಮಾಡಬೇಕು. ನಂತರ ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ಮತ್ತೊಂದು ಸುಂದರವಾದ ಅರ್ಥವಿದೆ. ದೇವತೆ ನಿಮ್ಮಿಂದ ಏನನ್ನ ಕೇಳುತ್ತಿದ್ದಾರೆ ಅದನ್ನು ತಿಳಿದುಕೊಂಡ ನಂತರ ನಿಮ್ಮ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರಿನ ಹೊಳೆ ಹರಿಯುತ್ತದೆ. ಏಕೆಂದರೆ ಸ್ನೇಹಿತರೆ, ಸಿಂಹ ರಾಶಿಯವರೇ, ಈ ಮಾತನ್ನು ನೀವು ನೆನಪಿಟ್ಕೊಳ್ಬೇಕು. ದೇವರಿಂದ ನಿಮಗೆ ಸಿಗಬೇಕಾದ ಕೃಪೆ ಒಂದು ವಸ್ತುವಿನಲ್ಲೇ ಸಿಕ್ಕಿ ಹಾಕಿಕೊಂಡಿಲ್ಲ. ನಿಮ್ಮ ಜೀವನದಲ್ಲಿ ಎಲ್ಲ ಸಂಕೇತಗಳನ್ನು ನೀವು ನೈಜತೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕುಟುಂಬದ ಮೇಲೆ ಪ್ರೀತಿಯಲ್ಲಿ ಮತ್ತು ಸಂಕಷ್ಟದಲ್ಲಿದ್ದರೂ ಸತ್ಯದ ಮಾರ್ಗವನ್ನು ಬಿಡದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧೆ. ಪ್ರತಿದಿನ ರಾತ್ರಿ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ತುಂಬಿಸಿಕೊಳ್ಳಿ. ನಿಮ್ಮ ಕಣ್ಣುಗಳಲ್ಲಿ ಬೆಳಕು ಬರುತ್ತದೆ. ಸಿಂಹ ರಾಶಿಯವರೇ, ಇಂದು ರಾತ್ರಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆ ನಿಮ್ಮ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತೆ. ಯಾರೋ ಅತೀಂದ್ರ ಶಕ್ತಿ ನಿಮ್ಮಿಂದ ಕೇಳುತ್ತಿದೆ ಎಂಬ ಆತಂಕದಿಂದಲೂ ಇರಬೇಡಿ. ಇದನ್ನು ಭಕ್ತಿ ಮತ್ತು ಕೃತಜ್ಞತೆಯಿಂದ ಮಾಡಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಿಮ್ಮ ಮನೆಯ ವಾತಾವರಣ ಪ್ರೀತಿಯಿಂದ ತುಂಬಿರುತ್ತದೆ. ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ವಿವೇಕ ತುಂಬಿರುತ್ತೆ. ಸಂಕಲ್ಪದೊಂದಿಗೆ ಹೆಜ್ಜೆ ಇಡ್ತೀರಾ. ಈ ಸಂದೇಶದ ನಿಜವಾದ ಅರ್ಥ, ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿರಲಿ, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಮತ್ತು ನಿಮ್ಮ ಪರಿಶ್ರಮಕ್ಕೆ ಉತ್ತಮವಾದ ಫಲಿತಾಂಶ ಸಿಗಲಿ ಎಂಬುವಂಥದ್ದಾಗಿರುತ್ತದೆ. ಅದೇ ರೀತಿ ಆ ದೇವತೆ ನಿಮ್ಮಿಂದ ಕೇಳುತ್ತಿರುವಂತಹ ವಸ್ತು ನೀರನ್ನು ನೀವು ಯಾವ ರೀತಿ ಒಂದು ಅರ್ಪಿಸಬೇಕು ಅಂತಂದರೆ, ಖಂಡಿತವಾಗಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿಕೊಳ್ಬೇಕು. ಅದನ್ನು ಕೈಯಲ್ಲಿ ಹಿಡಿದು ಗಂಗೆ ಚ ಯಮುನೆ ಚೈವ ಸಿಂಧು ನರ್ಮದಾ ಕಾವೇರಿ ಕಪಿಲೆ ಜಲಸ್ಮಿನ್ ಸನ್ನಿಧಿಂ ಕುರು ಈ ಒಂದು ಮಂತ್ರವನ್ನು 3 ಬಾರಿ ಜಪಿಸಿ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಇಚ್ಛೆಗಳನ್ನು ಒಂದು ಪೇಪರ್ನಲ್ಲಿ ಗ್ರೀನ್ ಪೆನ್ನಲ್ಲಿ ಬರೆದುಕೊಳ್ಬೇಕು. ಅದರ ಮೇಲೆ ನೀರಿನ ಮೇಲೆ ಆ ಒಂದು ಹಾಳೆಯನ್ನು ಇಟ್ಟು ರಾತ್ರಿಯೆಲ್ಲ ಮಲಗಿ ಅದಾದ ನಂತರ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಯುವಾಗ ನೀವು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ನಿಮ್ಮ ಪೂಜಾ ಸ್ಥಳದಲ್ಲಿ ಸ್ವಚ್ಛವಾದ ನೀರನ್ನು ಯಾವಾಗಲೂ ದೇವರಿಗೆ ಅರ್ಪಣೆ ಮಾಡಬೇಕು. ಇದು ತುಂಬಾ ಮುಖ್ಯವಾಗಿರುತ್ತೆ.
ಅದಾದ ನಂತರ ಬೆಳಗ್ಗೆ ಎದ್ದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆಸೆ ಕನಸುಗಳನ್ನು ನೆನಪಿಸಿಕೊಂಡು ಆ ನೀರನ್ನು ಕುಡಿಯಿರಿ ಮತ್ತು ದೇವರಿಗೆ ದೀಪವನ್ನು ಹಚ್ಚಿ ದೇವರಿಗೆ ಶುದ್ಧವಾದ ಜಲದಿಂದ ಅಭಿಷೇಕವನ್ನು ಮಾಡಿಸಬಹುದು. ಅದು ಸಾಧ್ಯವಾಗದಿದ್ದರೆ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಪವಿತ್ರವಾದ ಗಂಗಾ ಜಲವನ್ನು ಇಡಿಸಿ ಅಥವಾ ಒಂದು ತಾಮ್ರದ ಹಿತ್ತಾಳೆ ಚೆಂಬಿನಲ್ಲಿ ನೀವು ನೀರನ್ನು ತುಂಬಿಸಿ ಇಡಬಹುದು. ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಮತ್ತು ವೈಜ್ಞಾನಿಕವಾಗಿ ಕೂಡ ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆಗಳು ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಪ್ರತಿದಿನ ರಾತ್ರಿ ಮಲಗುವ ಮೊದಲು ಒಂದು ಲೋಟ ಸ್ವಚ್ಛವಾದ ನೀರನ್ನು ನೀವು ಇಟ್ಟು ನಿಮ್ಮ ಮನಸ್ಸಿನ ಆಸೆಗಳನ್ನು ವ್ಯಕ್ತಪಡಿಸಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ನೋಡಿ. ಅಷ್ಟೇ ಅಲ್ಲದೆ ಒಂದು ವಿಶೇಷವಾದ ವರಮಹಾಲಕ್ಷ್ಮಿ ಕೂಡ ಬರ್ತಾ ಇರೋದ್ರಿಂದ ಒಂದು ಚೆಂಬಿನಲ್ಲಿ ಅರಿಶಿಣದ ಕೊಂಬು ಮತ್ತು ಗುಳಗಂಜಿ, ಕವಡೆ, ಕಮಲದ ಬೀಜಗಳು, ಏಲಕ್ಕಿ, ಲವಂಗ ಮತ್ತು ವಿಶೇಷವಾಗಿ ಪಚ್ಚ ಕರ್ಪೂರವನ್ನು ಹಾಕಬೇಕು. ಇದನ್ನೆಲ್ಲ ಒಂದು ವಾರಗಳು ನೀವು ಮಲಗುವಂತಹ ದಿಂಬಿನ ಹಿಂಭಾಗದಲ್ಲಿ ಇಟ್ಕೊಂಡು ನಿಮ್ಮ ತಲೆಯ ಹಿಂಭಾಗದಲ್ಲಿ ಇಟ್ಕೊಂಡು ಮಲಗಬೇಕು. ನೀರು ಯಾವುದೇ ಕಾರಣಕ್ಕೂ ಕೆಳಗೆ ಚೆಲ್ಲಬಾರ್ದು. ಈ ಒಂದು ಪರಿಹಾರವನ್ನು ಮಾಡಿ ಅದಾದ ನಂತರ ಈ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಒಂದು ವಾರದ ನಂತರ ಬಿಟ್ಟು ಅದನ್ನೆಲ್ಲ ತೆಗೆದುಕೊಂಡು ನೀವು ಹಣ ಇಡುವಂತಹ ಜಾಗದಲ್ಲಿ ಇಡಬೇಕು. ಆ ನೀರನ್ನು ನಿಮ್ಮ ಮನೆಯೆಲ್ಲ ಸಿಂಪಡಿಸಿ ಮತ್ತು ತೆಗೆದುಕೊಂಡು ಹೋಗಿ ಯಾರೂ ತುಳಿಯದೇ ಇರುವಂತಹ ಹಸಿರು ಗಿಡಕ್ಕೆ ಅಥವಾ ನಿರ್ಜನ ಪ್ರದೇಶಕ್ಕೆ ಚೆಲ್ಲಿ ಬನ್ನಿ. ಈ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಒಂದು ಶಕ್ತಿ ಬರುತ್ತೆ. ನಿಮ್ಮ ಕಾರ್ಯಗಳು ಎಲ್ಲವೂ ಕೂಡ ಶುಭ ರೀತಿಯಲ್ಲಿ ನಡೆಯುತ್ತೆ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಇರುತ್ತೆ. ನಿಮ್ಮ ಶ್ರಮದಲ್ಲಿ ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿ, ಪ್ರೀತಿ ಇರುತ್ತೆ. ಇದನ್ನೆಲ್ಲ ನೀವು ಮುಂದುವರಿಸ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಫಲಿತಾಂಶವನ್ನು ಕಂಡುಕೊಳ್ಬಹುದು. ಇದು ನಿಮ್ಮ ಜೀವನದ ಗುರಿಯನ್ನು, ನಿಮ್ಮ ಜೀವನದ ದಿಕ್ಕನ್ನು ಎಲ್ಲವನ್ನ ಕೂಡ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.